ದರಿದ್ರ ಮನೆಯ ಲಕ್ಷಣಗಳು. ಈ ವಿಡಿಯೋವನ್ನು ತಪ್ಪದೆ ನೋಡಿ. ಈ ಎಲ್ಲ ಲಕ್ಷಣಗಳು ನಿಮ್ಮ ಮನೆಯಲ್ಲಿ ಇದ್ದರೆ ನೀವು ತುಂಬಾ ಅಪಾಯದಲ್ಲಿದ್ದೀರಿ ಎಂದರ್ಥ. 1. ಹಿರಿಯರ ಕಾರ್ಯ ಮಾಡಲು ಬೇಸರ ಮಾಡಿಕೊಳ್ಳುವ ಮನೆ ಎಂದಿಗೂ ಏಳಿಗೆ ಆಗುವುದಿಲ್ಲ. 2. ಹೊತ್ತು ಗೊತ್ತಿಲ್ಲದೆ ಗಂಡ ಹೆಂಡತಿ ಸಂಭೋಗ ಮಾಡುವ ಮನೆಯಲ್ಲಿ ಅದೃಷ್ಟ ನೆಲೆಸುವುದಿಲ್ಲ. 3. ಎದ್ದ ತಕ್ಷಣವೇ ರೂಮರ್ಸ್ ಮಾತನಾಡುವುದು, ಬೇರೆ ರೀತಿಯ ನೆಗೆಟಿವ್ ವಿಷಯಗಳನ್ನು ನೋಡುವುದು ದರಿದ್ರ ತರುತ್ತದೆ. 4. ಒಂಟಿ ಕಾಲುಂಗುರ ಧರಿಸಬಾರದು. 5. ಕಳಸಕ್ಕೆ 1 ರೂ ನಾಣ್ಯವು ಹಾಕದೆ ಇಡುವುದು, ಇವೆಲ್ಲ ಕೂಡ ತಪ್ಪು ವಿಷಯ. 6. ದೇವರ ಮನೆಯಲ್ಲಿ ಅಥವಾ ದೇವರ ಫೋಟೋ ಪಕ್ಕದಲ್ಲಿ ಪೂರ್ವಜರ ಫೋಟೋ ಅಥವಾ ಸತ್ತವರ ಫೋಟೋ ಹಾಕುವುದು ಇದು ಪಾಪದ ಕೆಲಸವಾಗಿರುತ್ತದೆ. 7. ಹಾಲು ಕಾಯಿಸುವ ಪಾತ್ರೆಯನ್ನು ಸರಿಯಾಗಿ ತೊಳೆಯದಿದ್ದರೆ ದುರಾದೃಷ್ಟ ಕಾಡುತ್ತದೆ. 8. ತೂತಾದ ಪಾತ್ರೆಗಳನ್ನು ಬಳಸುತ್ತಿದ್ದರೆ ಬಡತನ ಖಚಿತವಾಗಿ ಬರುತ್ತದೆ. 9. ದೇವಸ್ಥಾನದಲ್ಲಿ ದಾನ ಮಾಡದೆ ಊಟ ಮಾಡಿ ಬರುವುದು ಪಾಪದ ಕೆಲಸವಾಗಿರುತ್ತದೆ. 10. ಹೊಸ್ತಿಲಿನ ಹೊರಗೆ 1 ಕಾಲು ಒಳಗೆ 1 ಕಾಲು ಹಾಕಿ ನಿಲ್ಲುವುದು ಅಥವಾ ಏನಾದರೂ ಕೊಡುವುದು ಅಥವಾ ತೆಗೆದುಕೊಳ್ಳುವುದು. 11. ದೇವರ ಮನೆಯಲ್ಲಿ ಬಳಸಿದ ಬೆಂಕಿ ಕಡ್ಡಿ ಇಟ್ಟಿದ್ದರೆ. 12. ಹಳೆಯ ಪರಕೆಯನ್ನು ಬಳಸುವುದು. 13. ಹೆಣ್ಣು ಮಕ್ಕಳು ಮುಂದಲೆಯನ್ನು ಕತ್ತರಿಸುವುದು ಒಳ್ಳೆಯದಲ್ಲ. 14. ಉಗುರು ಕಚ್ಚುವುದು ಒಳ್ಳೆಯದಲ್ಲ. 15. ತುದಿ ಮುರಿಯದೆ ಹಣ್ಣುಗಳನ್ನು ನೈವೇದ್ಯ ಮಾಡುವುದು ತುಂಬಾ ತಪ್ಪು. 16. ಸ್ಟೀಲ್ ಚುಂಬಿನಲ್ಲಿ ಕಳಸ ಇಡುವುದು. 17. ಸ್ಟವ್ ಗಲೀಜು ಆಗಿದ್ದರೆ ದರಿದ್ರ ಕಾಡುತ್ತದೆ. 18. ಮುರಿದ ಬಾಚಣಿಕೆ ರಾಹುವಿನ ತತ್ವವನ್ನು ಹೊಂದಿರುತ್ತದೆ, ಅದು ಬಡತನ ತರುತ್ತದೆ. 19. ಅಂತ್ಯಕ್ರಿಯೆ ಮೆರವಣಿಗೆಯ ಮುಂದೆ ನಡೆಯುವುದು ತಪ್ಪು. 20. ದೇವಸ್ಥಾನದಲ್ಲಿ ದಾನ ಮಾಡದೆ ಊಟ ಮಾಡಿ ಬರುವುದು ಒಳ್ಳೆಯ ವಿಷಯವೇ ಅಲ್ಲ. 21. ದೇವರ ದರ್ಶನ ಪಡೆದು ದೇವಸ್ಥಾನದಿಂದ ಮನೆಗೆ ಬಂದ ನಂತರ ಪಾದಗಳನ್ನು ತೊಳೆಯುವುದು. 22. ಹಸಿದಿರುವವರಿಗೆ ಊಟ ಕೊಡದೆ ಕಳುಹಿಸುವುದು. 23. ಬಾಗಿಲುಗಳ ಮೇಲೆ ಸಿಕ್ಕ ಫೋಟೋಗಳನ್ನು ಅಂಟಿಸುವುದು. 24. ರೊಟ್ಟಿ ಹಂಚನ್ನು ಬೋರಲು ಹಾಕಿದ್ದರೆ. 25. ವಾಲೆಟ್ನಲ್ಲಿ ಚಿಲ್ಲರೆ ಹಣ ಮತ್ತು ನೋಟುಗಳನ್ನು ಒಟ್ಟಿಗೆ ಇಡುವುದು ತಪ್ಪು. ಇದೇ ರೀತಿ ನಿಮ್ಮ ಅದೃಷ್ಟವನ್ನು ಹಾಳು ಮಾಡುವ ಸಣ್ಣ ಸಣ್ಣ ಕಾರಣಗಳು ಇನ್ನು ಮುಂದೆ ಮಾಡಲೇಬೇಡಿ. ಎಲ್ಲರೂ ದಯವಿಟ್ಟು ಗಮನ ವಹಿಸಿ, ಇದು ತುಂಬ ಅಪಾಯಕಾರಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಚಿಕ್ಕ ಲೈಕನ್ನು ಮಾಡೋದನ್ನು ಮರೆಯಬೇಡಿ. ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.